ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಬನ್ನರುಘಟ್ಟ ಚಂಪಕಧಾಮ ಸ್ವಾಮಿಯ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯದ ಪ್ರಾಂಗಣದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಚಂಪಕಧಾಮ ಸ್ವಾಮಿಯ ಅಲಂಕೃತ ಉತ್ಸವ ಮೂರ್ತಿಗೆ ಧಾರ್ಮಿಕ ಪೂಜೆಗಳನ್ನು ನೆರವೇರಿಸಲಾಯಿತು. ಇನ್ನು ದೇವಾಲಯದ ಪ್ರಧಾನ ಅರ್ಚಕರು ಸಾಂಪ್ರದಾಯಿಕ ಪೂಜೆಗಳನ್ನು ಸಲ್ಲಿಸಿದ ನಂತರ ಶ್ರೀದೇವಿ ಭೂದೇವಿ ಸಮೇತ ಚಂಪಕಧಾಮ ಸ್ವಾಮಿಯ ಅಲಂಕೃತ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕುಳ್ಳಿರಿಸುತ್ತಿದ್ದಂತೆಯೇ ನೆರೆದಿದ್ದ ಭಕ್ತರು ದೇವರನ್ನು ಕಣ್ತುಂಬಿಕೊಂಡು ಗೋವಿಂದ ಗೋವಿಂದ ಎಂದು ಜಯ ಘೋಷಣೆ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಇನ್ನು ದೇವಾಲಯದ ಮುಂಭಾಗದ ರಸ್ತೆಯಲ್ಲಿ ರಥ ಸಾಗುತ್ತಿದ್ದಂತೆಯೇ ದವನ ಚುಚ್ಚಿದ ಬಾಳೆಹಣ್ಣನ್ನು ರಥಕ್ಕೆ ಎಸೆಯುವ ಮೂಲಕ ತಮ್ಮ ಭಕ್ತಿಯನ್ನು ಭಕ್ತರು ಸಮರ್ಪಿಸಿದರು. ಇನ್ನು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರು ಅನ್ನದಾಸೋಹ ಕೇಂದ್ರಗಳನ್ನು ಸ್ಥಾಪಿಸಿದರು. ಇದೇ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅಭಿಮಾನಿ ಬಳಗದಿಂದ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಬನ್ನರುಘಟ್ಟ ಚಂಪಕಧಾಮ ಸ್ವಾಮಿ ಜಾತ್ರೆಯ ಮತ್ತೊಂದು ವಿಶೇಷತೆ ಎಂದರೆ ರಾಜ್ಯ ಮತ್ತು ನೆರೆ ರಾಜ್ಯದ ವಿವಿಧ ಭಾಗಗಳಿಂದ ಮಂಗಳಮುಖಿಯರು ಆಗಮಿಸುತ್ತಾರೆ. ಇನ್ನು ಮಂಗಳಮುಖಿಯರು ಬನ್ನರುಘಟ್ಟದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಸುಡುವ ಬಿಸಿಲಿನಲ್ಲಿ ಬರಿಗಾಲಿನಲ್ಲಿ ಚಂಡೆ ತಮಟೆಯ ತಾಳಕ್ಕೆ ಕುಣಿಯುತ್ತಾ 2 ಕಿಲೋಮೀಟರ್ ದೂರದ ಬೇಗಿಹಳ್ಳಿಯ ಬೇಗಾಳಮ್ಮ ದೇವಸ್ಥಾನಕ್ಕೆ ತೆರಳಿ ಮಂಗಳಮುಖಿಯರ ಆರಾಧ್ಯ ದೈವವಾದ ಬೇಗಾಳಮ್ಮನಿಗೆ ಪೂಜೆ ಸಲ್ಲಿಸಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ, ಚಂಪಕಧಾಮ ಸ್ವಾಮಿ ದೇವಾಲಯ ಕಮಿಟಿಯ ಅಧ್ಯಕ್ಷ ಮುನಿವೀರಪ್ಪ, ಮುಖಂಡರಾದ ಡಿಕೆ ವಿನೋದ್, ಅಚ್ಯುತ್ ರಾಜು, ಮಂಟಪ ನವೀನ್, ಕಮ್ಮನಹಳ್ಳಿ ಮಂಜುನಾಥ್, ಶ್ರೀಕಾಂತ್, ರಾಜಣ್ಣ, ಮಂಜುನಾಥ್ ಹಾಗೂ ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರು, ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಇದು ಬನ್ನರುಘಟ್ಟ ಪೊಲೀಸ್ ಠಾಣಾ ಪ್ರಕಟಣೆ. ಜಾತ್ರೆಯಲ್ಲಿ ಸರಗಳ್ಳರಿದ್ದಾರೆ, ಮೊಬೈಲ್ಗಳರಿದ್ದಾರೆ, ಮಕ್ಕಳ ಕಳ್ಳರಿದ್ದಾರೆ. ಎಚ್ಚರ ಎಚ್ಚರ. ಇದು ಬನ್ನರುಘಟ್ಟ ಪೊಲೀಸ್ ಠಾಣಾ ಪ್ರಕಟಣೆ. ಬನ್ನರುಘಟ್ಟ ಪೊಲೀಸ್ ಠಾಣಾ ಪ್ರಕಟಣೆ. ಜಾತ್ರೆಯಲ್ಲಿ ಜೇಬುಗಳರಿದ್ದಾರೆ, ಮಕ್ಕಳ ಕಳ್ಳರಿದ್ದಾರೆ, ಮೊಬೈಲ್ಗಳರಿದ್ದಾರೆ, ಸರಗಳರಿದ್ದಾರೆ. ಎಚ್ಚರ ಎಚ್ಚರ.
ಪೊಲೀಸ್ ಠಾಣಾ ಪ್ರಕಟಣೆ. ಜಾತ್ರೆಯಲ್ಲಿ ಜೇಬುಗಳರಿದ್ದಾರೆ, ಮಕ್ಕಳ ಕಳ್ಳರಿದ್ದಾರೆ, ಸರಗಳರಿ
ಚಂಪಕ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಭಾಳ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ದಕ್ಷಿಣ ಭಾರತದ ಅನೇಕ ರಾಜ್ಯಗಳಿಂದ ಇಲ್ಲಿಗೆ ಭಕ್ತಾದಿಗಳು ಮೊದಲಿಂದನೂ ಬರ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಜನ ಚಂಪಕಧಾಮಿ ಸ್ವಾಮಿಯ ಆಶೀರ್ವಾದವನ್ನು ಪಡೀಲಿಕ್ಕೆ ಹೆಚ್ಚು ಜನ ಬರ್ತಾ ಇದ್ದಾರೆ. ಭಕ್ತಾದಿಗಳು ಕೂಡ ಅನೇಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಪರಿಪಾಠವನ್ನು ಇಟ್ಕೊಂಡು ಇವತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡೋದ್ರ ಜೊತೆಗೆ ಧರ್ಮವನ್ನು, ಶಾಂತಿಯನ್ನು, ನಂಬಿಕೆಯನ್ನು ಉಳಿಸ್ಕೊಂಡು ಕಷ್ಟ ಸುಖಗಳನ್ನು ಆ ಭಗವಂತನಲ್ಲಿ ಪ್ರಾರ್ಥಿಸಿ ಈ ನಾಡಿಗೆ ಮತ್ತು ನಂಬಿದಂಥವರಿಗೆ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಆ ನಂಬಿಕೆ ಇರೋದ್ರಿಂದನೇ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಜನ ಭಕ್ತಾದಿಗಳು ಬರ್ತಾ ಇರ್ತಕ್ಕಂಥದ್ದು. ಸೊ ಇವತ್ತು ಎಲ್ಲರೂ ಕೂಡ ಇವತ್ತು ಮುಂದು ಮುಂದು ಅಂಥೇಳಿ ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ, ಚಂಪಕ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಪ್ರತಿ ವರ್ಷ ನಡೆಯುವಂತೆ ಚಂಪಕ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಸಾರ್ವಜನಿಕರ ಜೊತೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಿದೆ. ಭಗವಂತನ ಆಶೀರ್ವಾದದಿಂದ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬನ್ನೇರುಘಟ್ಟದಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಚಂಪಕ ಧಾಮಸ್ವಾಮಿ ರಥೋತ್ಸವ ಇತಿಹಾಸ ಪ್ರಸಿದ್ಧ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಅನಾದಿ ಕಾಲದಿಂದಲೂ ಕೂಡ ಆ ದೇವಸ್ಥಾನ ಇಂದಿನ ಸುಮಾರು ನೂರಾರು ವರ್ಷಗಳ ಕಾಲದ ಒಂದು ದೇವಸ್ಥಾನದಲ್ಲಿ ದೇವರು ಪ್ರತಿಷ್ಠಾಪನೆಯಾಗಿ ಇವತ್ತು ಅಂದಿನಿಂದ ಇಂದಿನವರೆಗೂ ಕೂಡ ರಥೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೆಲ್ಲ ನಮ್ಮ ಮುಖಂಡರುಗಳು ಕೂಡ ಸೇರಿ ಇವತ್ತು ಅನ್ನದಾನ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳು, ಸಾಯಂಕಾಲಕ್ಕೆ ಪಲ್ಲಕ್ಕಿ ಉತ್ಸವಗಳು ಎಲ್ಲನೂ ಕೂಡ ನಡೀತಾ ಇದ್ದಾವೆ. ನಾನು ವಿಶೇಷವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ಈ ಬಾರಿಯೂ ಕೂಡ ಉತ್ತಮವಾದಂಥ ಮಳೆ ಬೆಳೆ ಆಗಿ ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ಒಂದು ಚಂಪಕ ಧಾಮ ಸ್ವಾಮಿ ಕೊಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ಎಲ್ರಿಗೂ ಒಳ್ಳೆಯದಾಗ. ಇತಿಹಾಸ ಪ್ರಸಿದ್ಧವುಳ್ಳ ಶ್ರೀ ಚಂಪಕಧಾಮ ಸ್ವಾಮಿ ಬ್ರಹ್ಮರಥೋತ್ಸವ ಇಂದು ವಿಶೇಷವಾಗಿ ಲಕ್ಷಾಂತರ ಜನಗಳ ಮಧ್ಯದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾದಂಥ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಏನು ಅನಾದಿ ಕಾಲದಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡ್ಕೊಂಬರ್ತಾ ಇದೆ. ಇಲ್ಲಿ ಬಹಳ ವಿಶೇಷ ಸುವರ್ಣಮುಖಿ, ಬೇಗಳಮ್ಮ, ಚಂಪಕಧಾಮ ಸ್ವಾಮಿ, ಆಂಜನೇಯ ಸ್ವಾಮಿ, ಮಾರಮ್ಮ ಬನ್ನೇರುಘಟ್ಟದ ವಿಶೇಷ. ಈ ಒಂದು ಸನ್ನಿಧಿಗೆ ಮಂಗಳಮುಖಿಯರು ಭಾಳ ವಿಶೇಷವಾಗಿ ಬರ್ತಾರೆ. ಬೇಗಳಮ್ಮನಿಗೆ ಇಲ್ಲಿಂದ ಹೋಗಿ ಪೂಜೆ ಸಲ್ಲಿಸ್ತಾರೆ. ಬಂದಂಥ ಭಕ್ತಾದಿಗಳಿಗೆ ಇವತ್ತು ಡಿ.ಕೆ. ಸುರೇಶ್ ಅಣ್ಣ ಅಭಿಮಾನಿಗಳ ಬಳಗದಿಂದ ಪ್ರತಿ ವರ್ಷದಂತೆ 9ನೇ ವರ್ಷ ಇವತ್ತು ನಾವು ಸುಮಾರು ಒಂದು 5,000 ಜನಕ್ಕೆ ಮೊದಲು ಸ್ಟಾರ್ಟ್ ಮಾಡಿದ್ದು. ಈ ಸರ್ತಿ 40,000 ಜನಕ್ಕೆ ಹೋಗಿದ್ದೀವಿ. ಇನ್ನೂ ಒಂದು 10,000 ಆದರೂ ಏನು ಯೋಚನೆ ಮಾಡೋಂಗಿಲ್ಲ. ಒಂದು 50,000 ಜನದವರೆಗೂ ಊಟದ ವ್ಯವಸ್ಥೆ ಇದೆ. ಎಲ್ಲ ಮುಖಂಡರುಗಳು ಸೇರಿ ಇಲ್ಲಿ ಮಾಡಿದ್ದೀವಿ. ಭಗವಂತನ ಕೃಪೆಗೆ ಪಾತ್ರರಾದಂಥ ನಮ್ಮ ಡಿ.ಕೆ. ಸುರೇಶ್ ಅಣ್ಣ, ಮುಜರಾಯಿ ಸಚಿವರಾದಂಥ ನಮ್ಮ ಗುರುಗಳಾದ ರಾಮಲಿಂಗಾರೆಡ್ಡಿಯವರು, MLA ಶಿವಣ್ಣ ಅವರು, ಎಲ್ಲ ಮುಖಂಡರುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ವಿಶೇಷವಾಗಿ ಬಂದಂಥ ಜನಕ್ಕೆ ಏನಿವತ್ತು ನಮ್ಮ ಕಮಿಟಿ ಹೊಸದಾಗಿ ನೂತನವಾಗಿ ಕಮಿಟಿ ಆಗಿದೆ. ಕಮಿಟಿಯವರು ಸಹ ವಿಶೇಷವಾಗಿ ಮುತುವರ್ಜಿ ವಹಿಸಿ ಈ ಒಂದು ಸನ್ನಿಧಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಇರ್ಬೋದು, ನಮ್ಮ ಅಧ್ಯಕ್ಷರಾದಂಥ ಮಂಜೂರವ್ರಿಗಿರ್ಬೋದು ಹೃತ್ಪೂರ್ವಕ ಅಭಿನಂದನೆಗಳು. ವಿನೋದಣ್ಣ ಅವರು 2 ದಿನಗಳ ಕಾಲದಿಂದ ಇಲ್ಲೇ ಇದ್ದು ನಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಒಂದು ಅನ್ನದಾನಕ್ಕೆ ಸಹಕಾರ ಕೊಟ್ಟಂಥ ಮಾನ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ದಿನ ನಮ್ಮ ಬನ್ನೇರುಘಟ್ಟ ಜಾತ್ರೆ ಅಂದರೆ ಸುಮಾರು ತಲಾಂತರದಿಂದ ನಡ್ಕೊಂಬಂದಿರೋಂಥ ಜಾತ್ರೆ. ಇದಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ವಿಶೇಷವಾಗಿ ಶಿವಾಜಿನಗರ, ಟ್ಯಾನಿ ರೋಡ್ ಮತ್ತು ತಮಿಳುನಾಡು ಆ ಕಡೆಯಿಂದ ಹೆಚ್ಚಿನ ಜನಸಂಖ್ಯೆ ಬರ್ತಾರೆ. ಹಾಗೂ ನಮ್ಮ ಸುತ್ತಲೂ ಇರತಕ್ಕಂಥ ಗ್ರಾಮಸ್ಥರು ಬರ್ತಾರೆ. ಅಂದರೆ ಆ ದೇವರು ಈ ಸರಿನೂ ಸಹ ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ರಥೋತ್ಸವ ಆಗಿದೆ. ಆಮೇಲೆ ನಾವು ಎಲ್ಲರೂ ಸಹ ಸೇರಿ ಊರಿನ ಹಿರಿಯರು ಹಾಗೂ ದೇವಸ್ಥಾನದ ಭಕ್ತಾದಿಗಳು ಹಾಗೂ ನಾವು ಕಮಿಟಿ ಮೆಂಬರ್ಸು, ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ನಮ್ಮ
ಡಿ ಕೆ ಸುರೇಶಣ್ಣವರ ಬಳಗ ವಿನೋದಣ್ಣವರ ಸಾರಥ್ಯದಲ್ಲಿ ಎಲ್ಲರೂ ಸೇರಿ ಒಂದು ಅನ್ನದಾನ ಒಂದು ಏರ್ಪಡಿಸಿದ್ದೀರಿ. ಅದಕ್ಕೆ ಎಲ್ಲರೂ ಸಹಾಯ ಮಾಡಿದಂಥ ಅನ್ನದಾನಕ್ಕೆ ಹಾಗೂ ನಮ್ಮ ಇಲ್ಲಿ ಬಂದು ಎಲ್ಲ ಸೇವೆ ಮಾಡಿದಂಥವ್ರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು.